ಏನದಂದ್ರೆ ಕ್ಯಾಲೆಂಡರ್ ಬಿಡುಗಡೆ ಆಗ್ಯದ. ಯಾಕಂದ್ರೆ 371 ಕಡೆಯಿಂದ ಹೋರಾಟ ಮಾಡಿ ವೈಶ್ವನಾಥ್ ಪಾಟೀಲ್ ಅವರು ನಮ್ಮ ಭಾಗದ ಗಾಂಧಿ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ಅವ್ರು ಸಣ್ಣಾಗಿ ನಡೆದು ನಾವು ನೋಡ್ತೇವೆ. ಯಾಕಂದ್ರೆ ನಾವು ಹುಟ್ಟಿನಾಗ ನಮ್ಮ ಕಾಕೋರೆ ಆಗ್ಬೇಕು, ನಾವು ಸಣ್ಣಾಗಿ ನಡೆದು ನೋಡ್ತೇವೆ. ಬಟ್ ರಾಜಕಾರಣಿಗಳು ಈ ಪರಿಸ್ಥಿತಿದಾಗ ಇಂಥವ್ರು ಅದಾರ, ಹೆಸರು ಮಾಡ್ಕೊಳಕ್ ಏನೋ ಮಾಡ್ಕೊಂಡು ಕೋಟ್ಯಾಂತರ ಸಾವಿರಾರು ಕೋಟಿ ರೂಪಾಯಿ ಅವರಷ್ಟು ಅಧಿಕಾರ ಮುಗಿಸಿನವ್ರು ಇವತ್ತು ಮಿನಿಮಮ್ 1,000-2,000 ಕೋಟಿ 371J ಅದು ಒಂದೇ ಸಂಪಾದನೆ ಮಾಡ್ಯಾರ. ಅವ್ರದ್ದು ಏನೂ ಇಲ್ಲ. ಯಾಕಂದ್ರೆ ಅವ್ರು ಪ್ರತಿ ಒಂದು ಎಲೆಕ್ಷನ್ ನಿಂದ್ರಾಗ ಒಂದು ಮನಿ ಮಾರ್ಬೇಕಂತಿತ್ತು, ಇಲ್ಲ ಹೊಲ ಮಾರ್ಬೇಕಂತಿತ್ತು. ನಮ್ಗೆ ವಿಚಿತ್ರ ಅನಿಸ್ತಿತ್ತು. ಯಾಕಂದ್ರೆ ನಮ್ಮ ಜಿಲ್ಲೆಯ ಧೂರಿನ ಮೊದಲು ಅವರು ಮಿನಿಸ್ಟರ್ ಇದ್ರು. ನಮ್ಮ ಜಿಲ್ಲೆಯಲ್ಲೂ ಮಂತ್ರಿಗಳಾದ್ರು, ಎಲ್ಲರಾದ್ರು. ಅದಕ್ಕಿಂತ 94ದಾಗ ಮಿನಿಸ್ಟರ್ ಆಗಿ ಕ್ಯಾಬಿನೆಟ್ ಮಿನಿಸ್ಟರು, ನಗರಾಭಿವೃದ್ಧಿ ಮಂತ್ರಿ ಇದ್ರು. ಆಗ ಅವ್ರು ಎಷ್ಟೋ ದುಡ್ಡು ಮಾಡ್ಕೊಳ್ಬೇಕಾಗಿತ್ತು. ಬಟ್ ಅವ್ರು ಎಂದೂ ದುಡ್ಡಿಗೆ ಹಿಬಳಿ ಎತ್ತಿದವರಲ್ಲ. ಅವ್ರಿಗೆ ನಾವು ಪ್ರತಿಯೊಂದು ಮನೆಯಲ್ಲಿ ಅವ್ರ ಫೋಟೋ ಇಟ್ಕೊಂಡು ಕಡಿಮೆ ಇಲ್ಲ ಇವತ್ತು. ಯಾಕಂದ್ರೆ ನಾವು ಪ್ರತಿಯೊಂದು ಒಬ್ಬರ ಮಕ್ಕಳದ್ದು ಇವತ್ತು ಸದುಪಯೋಗ ಪಡ್ಕೊಳ್ತಾ ಇದ್ದೀವಿ. ಬಟ್ ಅದು ಯಾಕೋ ಏನೋ ಗೊತ್ತಿಲ್ಲ, ಅವ್ರಿಗೆ ಎದುರುಗಡೆ ತರ್ಲಿಕ್ಕೆ ಯಾರು ಬಯಸ್ತಾ ಇಲ್ಲ. ಇದು ಏನದ ಬಹಳ ದುಃಖಕರ ಸಂಗತಿ ಅದ. ಅದೇ ರೀತಿಯಾಗಿ ನಮ್ಮ ವಕೀಲರು ಮತ್ತು ಅವ್ರು ನಮ್ಮ ಬಾರ್ ಮೆಂಬರ್ ಕೂಡ ಅಂತ ಹೇಳಿದ್ರು. ಲಾಸ್ಟ್ ಟೈಮ್ ತೀರ್ಕೊಂಡಾಗ ಎಲ್ಲ ಸೀನಿಯರ್ಸ್ ಹೇಳಿದ್ರು ಅವ್ರು ಇಲ್ಲೂ ಪ್ರಾಕ್ಟೀಸ್ ಮಾಡಿದಾರೆ. ಮೆಂಬರ್ ಅಂತೂ ಇದ್ದಿಲ್ಲ, ಬಟ್ ಅವ್ರು ಇಲ್ಲೂ ಪ್ರಾಕ್ಟೀಸ್ ಮಾಡ್ಯಾರ ಅಂತೇಳಿ ಹೇಳಿದ್ರು. ಪ್ರಾಕ್ಟೀಸ್ ಮಾಡ್ಯಾರ ಅಂತೇಳಿ ಎಲ್ಲ ಸೀನಿಯರ್ಸ್ ಹೇಳಿದ್ರು. ಅವಾಗ ಬೈಕೌಟ್ ಕೂಡ ಮಾಡಿದ್ರು. ಒಂದು ದಿವಸ ವರ್ಕ್ ಆಬ್ಸ್ಟೆಂಟ್ ಕೂಡ ಆಗಿತ್ತು ಅವ್ರು ತಿಳ್ಕೊಂಡಿದ್ದ ದಿವಸ. ಆದ್ರೆ ವೈಶ್ವನಾಥ್ ಪಾಟೀಲ್ ಅವರು ನೆನಪಿಗೋಸ್ಕರ ನಮ್ಮ ಸಂಘದ ಅಶೋಕ್ ಮಣ್ಣೂರೆ ಸರ್ ಅವರು ಏನಾದ್ರು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ. ಇದು ಕ್ಯಾಲೆಂಡರ್ ಕೂಡ ಸೇಮ್ ನಮ್ಮ ಜಿಲ್ಲಾ ವಕೀಲರ ಸಂಘದ ಕ್ಯಾಲೆಂಡರ್ ಇದ್ದಾಗ ಅದೇ ರೀತಿ ಇದ್ರಲ್ಲಿ ಏನಂದ್ರೆ ಎಲ್ಲ ಜಿಲ್ಲೆಯ ಲೋಗೋಗಳು ಅದಾವ, ಜಿಲ್ಲಾ ನ್ಯಾಯಾಲಯ ಲೋಗೋಗಳು ಅದಾವ. ಮತ್ತ ಖುಷಿ ಸಂಗತಿ ನಮ್ಗೆಲ್ಲರೂ ಮನೆಯಾಗ ಒಂದು ಫೋಟೋ ಇರ್ಬೇಕು, ಪ್ರತಿಯೊಬ್ಬರ ಮನೆಯಲ್ಲಿ ಫೋಟೋ ಇರ್ಬೇಕು. ಬಟ್ ಕ್ಯಾಲೆಂಡರ್ ಇದ್ರೆ ಅವ್ರ ಫೋಟೋ ಇಕ್ಕಿನಂಗೆ ಅದ ಕ್ಯಾಲೆಂಡರ್ ಮೇಲೆ ಅವ್ರ ಫೋಟೋ ಕೊಡಲ್ಲ. ಇದು ಬಹಳಷ್ಟು ಖುಷಿ ಅನ್ಸ್ಲತ್ತದ ಇವತ್ತು. ಅದ್ರ ಸಲುವಾಗಿ ನಮ್ಮ ಈ 371J ಬಗ್ಗೆ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಬಗ್ಗೆ ಒಂದೆರಡು ಮಾತುಗಳನ್ನ ನಮ್ಮ ಅಶೋಕ್ ಕುಮಾರ್ ಮಾನವರೆ ಸರ್ ಅವರು ಹೇಳ್ತಾರೆ. ದಯವಿಟ್ಟು. ಮಧ್ಯಾಹ್ನದ ನಮಸ್ಕಾರಗಳು. ನಮ್ಮ ಬೀದರ್ ಜಿಲ್ಲಾ ವಕೀಲರ ಸಂಘದ ಗೌರವ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಉಪಾಧ್ಯಕ್ಷರೇ, ಜಂಟಿ ಕಾರ್ಯದರ್ಶಿಗಳೇ ಹಾಗೂ ಖಜಾಂಚಿಗಳೇ ಮತ್ತು ನನ್ನ ಎಲ್ಲ ಹಿರಿಯ ನ್ಯಾಯಾಧಿಗಳೇ ಮತ್ತು ನನ್ನ ಸಹಪಾಠಿಗಳೇ ಮತ್ತು ಪ್ರೆಸ್ ಮೀಡಿಯಾ ಹಾಗೂ ಇನ್ನಿತರ ಎಲ್ಲ ಸಹೋದ್ಯೋಗಿಗಳು, ಇವತ್ತು ನಾವು ಪ್ರತಿ ವರ್ಷ 1/1/2013 ಏನು ಸುದೀರ್ಘ ಹೋರಾಟದ ನಂತರ ಈ ಭಾಗದ ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಇಕ್ಯಾಳ ಗ್ರಾಮದಲ್ಲಿ ಜನ್ಮ ತಾಳಿ, ತದನಂತರ ಅವರ ಮದುವೆ ಆದ ನಂತರ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನಲ್ಲಿ ಅವರ ಕರ್ಮ ಭೂಮಿ, ಅವರ ರಾಜಕೀಯ ಜೀವನ. ಅಲ್ಲಿ ಮೊಟ್ಟ ಮೊದಲ ಒಂದ್ಸಲ MLC ಆದರು. MLC ಆದಾಗೆ 1983 ಪ್ರಪ್ರಥಮವಾಗಿ ಅವರಿಗೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಕ್ಯಾಬಿನೆಟ್ ದರ್ಜೆ ಮಂತ್ರಿನೂ ಕೊಟ್ಟರು. ಅವಾಗ ಈಗಿರ್ತಕ್ಕಂಥ ಮುಖ್ಯಮಂತ್ರಿ ಸ್ಟೇಟ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು, ಇವರು ಕ್ಯಾಬಿನೆಟ್ ಮಿನಿಸ್ಟರ್. ಪ್ರಪ್ರಥಮ ಬಾರಿಗೆ ಅವರು MLC ಆಗಿ ಶಿಕ್ಷಕರ ಒಂದಿದರಿಂದ ಗೆದ್ದು ಪ್ರಪ್ರಥಮ ಬಾರಿಗೆ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಿಕ್ತು. ತದನಂತರ 2 ಸಲ MLA ಆದರು. 1994ದಾಗ ಒಂದು ಸಲ, ಮತ್ತೊಂದು ಸಲ MLA ಆದರು. 2 ಸಲ MLA, 2 ಸಲ ಮಿನಿಸ್ಟರ್ ಆದಂಥ ಒಬ್ಬ ಧುರೀಣರು. ಇವತ್ತು ನಮ್ಗೆ ಭಾಳ ಹೆಮ್ಮೆ ಅನಿಸ್ತದೆ ಅವ್ರ ಬಗ್ಗೆ ಮಾತಾಡೋದು. ಸತತ 20 ವರ್ಷದ ಹೋರಾಟ. ಕಲಂ 371J ಈಗ ನಮ್ಮದು ಇದು ಸ್ವಲ್ಪ ಹಿನ್ನೆಲೆ ಹೋಗ್ಬೇಕಾದ್ರೆ ಮರಾಠವಾಡ, ಆಮೇಲೆ ಹೈದರಾಬಾದ್, ಕರ್ನಾಟಕ ಮತ್ತು ತೆಲಂಗಾಣ, 3 ಸ್ಟೇಟ್ ನಿಜಾಮ ಅಂತ ಹೇಳಿ ಹೇಳ್ತೀವಿ. ಈ ಒಂದು ಸ್ಟೇಟ್ ಹಿಂದುಳಿದ ಭಾಗಗಳು ಅಂತೇಳಿ ಆಗಿದ್ವಿ.
ನಮ್ಗೆ ಮರಾಠವಾಡ ಮತ್ತು ತೆಲಂಗಾಣಕ್ಕೆ ಅಮೆಂಡ್ಮೆಂಟ್ ಆಗಿದ್ದು 1970 to 77ದಾಗ. ಅಂದರೆ 30 years ಆಫ್ಟರ್ 30 yearsನಲ್ಲಿ ಆದ್ಮೇಲೆ ನಮ್ಗೆ 2013ದಾಗ ಸುದೀರ್ಘ ಹೋರಾಟ 20 ವರ್ಷ 1996 ಅವ್ರು ಹೋರಾಟ ಮಾಡಿದ್ದು 2013ದಾಗ ಏನದ ಅಮೆಂಡ್ಮೆಂಟ್ ಆಗಿ ದಟ್ ಈಸ್ ಇನ್ಸರ್ಟೆಡ್ ಇನ್ ದ 371J is inserted after another brought the amendment of 98th amendment to the constitution and inserted the article 371J. Special status for this ಹೈದರಾಬಾದ್ ಕರ್ನಾಟಕ. ಅದು ಸುದೀರ್ಘ ಹೋರಾಟ, ಅದು ನಮ್ಮ ನಿಮಗೆಲ್ಲ ಗೊತ್ತು. ಮೊಟ್ಟ ಮೊದಲನೇದೆಲ್ಲ ವ್ಯಂಗ್ಯವಾಗಿ ಆಡ್ತಿದ್ರು ಅವ್ರಿಗೆ, ಇದೇನು 371 ಆಗ್ತದ, ಎಲ್ಲಿ ಸಂವಿಧಾನ ತಿದ್ದುಪಡಿ ಬರ್ತದ, ಇದೊಂದು ವೈಜನಾಥ್ ಪಟೇಲ್ ಹುಚ್ಚಾಗ್ಯಾನ ಅಂತೇಳಿ ಅವ್ರಿಗೆ ವ್ಯಂಗ್ಯ ಆಗ್ತಿದ್ರು. ಎಲ್ಲರೂ ಒಂದು ಹೋದಾಗೂ 371 ಅಂತ ಕರಿತೀವಿ, ಅಸೆಂಬ್ಲಿನಾಗೂ 371 ಬರ್ರಿ ಅಂತ ಅಷ್ಟೊಂದು ವ್ಯಂಗ್ಯ ಮಾಡಿದಂತ, ಅದನ್ನು ಕೂಡ ಅವ್ರು ಯಾವುದಕ್ಕೂ ಹಿಂಜರಿಲಿಲ್ಲ. ಸುದೀರ್ಘ ಮತ್ತು ಕೆಚ್ಚದೆ ಅವತ್ತು ಅವರು ಒಂದ್ಸಲ ಹಿಡಿದು ಅಲ್ಲಿವರೆಗೆ ಸಣ್ಣ ಸಣ್ಣ ಹೋರಾಟಗಳು ಮಾಡಿ ಕಡೆಗೆ ಕಲ್ಯಾಣ ಕರ್ನಾಟಕ ಬಂದ್ ಮಾಡುವಂಥ ಪರಿಸ್ಥಿತಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ವಕೀಲ ಸಂಘಗಳು, ಇನ್ನುಳಿದ ಎಲ್ಲ ಸಂಘಟನೆಗಳು ಕೈ ಜೋಡಿಸಿದು ಒಂದು ಆಂದೋಲನವಾಗಿ ಪರಿಣಾಮ ಆಯಿತು. ಮ್ಯಾಲ ಯು ಪಿ ಎ ಗೌರ್ಮೆಂಟ್ ಇತ್ತು, ಧರ್ಮಸಿಂಗ್ ಖರ್ಗೆ ಅವರಿದ್ದರು. ಹಾಗಾಗಿ ಒಂದು ಸಂದರ್ಭ ಕೂಡಿ ಬಂತು. ಇವ್ರು ಹೋರಾಟ ಮತ್ತು ಅಲ್ಲಿ ಅಧಿಕಾರ ಇರೋದಕ್ಕಿಂತ ಕಲ್ಯಾಣ ಕರ್ನಾಟಕ ಒಂದು ಒಳ್ಳೆಯ ದಿನ. ಮತ್ತು ಇದು ಒಂದು 371 ಕಲ್ಪವೃಕ್ಷ ಇದ್ದಂಗೆ. ಇವತ್ತು ನಾವು ಅಮೆಂಡ್ಮೆಂಟ್ ಅನ್ನು ನೋಡಿದಾಗ ಎಷ್ಟು ಈಗ ನಮ್ಮ ಭಾಗಕ್ಕಂದ್ರೆ ಎ ಬಿ ಈಗ 75, ಸಿಗೆ 80%, ಡಿಗೆ ಏನದಂತಂದ್ರೆ 85% ಈ ಥರ ಏನದಂದ್ರೆ ಆಫ್ಟರ್ ಅಮೆಂಡ್ಮೆಂಟ್ ಅದಕ್ಕೆ ಒಂದು ಇದು ಬಂತು. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಸುದೀರ್ಘ ಹೋರಾಟದ ನಂತರ 2013ದಾಗ ನಮಗೆ ಅಮೆಂಡ್ಮೆಂಟ್ ಆಕ್ಟ್ 112, ದಟ್ ಈಸ್ 98th ಅಮೆಂಡ್ಮೆಂಟ್ ಆಕ್ಟ್ 2012 ಆದ್ರೆ ಅದು ಇಟ್ ಈಸ್ ಗೆಜೆಟೆಡ್ ಇನ್ 1/1/2013 ಗೆಜೆಟ್ ಆಗಿ ಹೊರಗೆ ಬಂತು. ಆ ಗೆಜೆಟ್ ಇದ್ರ ಪ್ರಕಾರ ನಾನು ಈ ಸಂದರ್ಭದಲ್ಲಿ ಆ ಗೆಜೆಟ್ ಅನ್ನು ಓದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಗೆಜೆಟಿನ ಆ ಒಂದು ಗೆಜೆಟ್ ಆದ ನಂತರ ನಮ್ಮ ಸಂವಿಧಾನದಲ್ಲಿ ಇನ್ಸರ್ಟೆಡ್ ಆಯಿತು. ದಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ 98th ಅಮೆಂಡ್ಮೆಂಟ್, the act further to amend the constitution of India, be it amended the parliament in the 63rd year of the Republic of India as follows. This act may be called by the constitution of 98th amendment act 2012. It shall become in the force on such a day as the central government may by notification in the official gazette appointment. Article 371J of the constitution, the following articles shall be inserted, namely 371J, that is the president may by order made with respect to the state of Karnataka provided for a special responsibility of the governor for, that is for establishment of the separate development board for Hyderabad Karnataka region, with the provision that the report on the working of the board will be placed each year before the state legislative assembly. That is B, equitable allocation of funds for the development of expenditure over the state region subject to the requirement of the state as a whole. And C, equitable opportunity and facilities for the people belonging to the state region in matter of public employment, education and vocational training subject to the requirement of the state as a whole. An order made under sub clause C or clause 1 may be provided of. That is A, reservation for proportions of seats in educational and vocational training institutions in the Hyderabad Karnataka region for students who belongs to that region by birth or by domicile. And B, identifications of posts or classes of posts under the state government and in any body or organization under the control of the state government in the Hyderabad Karnataka region, and reservations of a proportions of such posts for persons who belongs to that region by birth or by domicile and for appointment hereto by direct recruitment or by promotion or in any other manner as may be specified in the words. After inserted Article 371J in the Gazette, the President has given the delegated power to the Governor. Then our Honorable Governor on 6th November 2013, that is one act which applies to the whole Hyderabad Karnataka, which is called a public employment for the region of Hyderabad Karnataka 6th November 2013. ಅದರಲ್ಲಿ 3 ಚಾಪ್ಟರ್, ಒಂದು ಇದರಲ್ಲಿ ಎ ಗ್ರೂಪಿಗೆ 75%, ಎ ಬಿಗೆ 75%, ಮತ್ತು ಬಿಗೆ
ಬಿಗೆ 75, ಸಿಗೆ 80%, ಡಿಗೆ 85% ಫಾರ್ ಬಿಲಾಂಗಿಂಗ್ಸ್ ಟು ದಿಸ್ ರೀಸನ್. ಹೈದರಾಬಾದ್ ಕರ್ನಾಟಕದಲ್ಲಿ ಎ-ಬಿ ಗ್ರೂಪಿಗೆ 75% ರಿಸರ್ವೇಷನ್ಸು, ಮತ್ತೆ ಸಿಗೆ 80, ಬಿಗೆ 85% ಅಂತಿದೆ. ಮತ್ತು ಅದೇ ರೀತಿ ಏನೇನು ಆಗಬೇಕು ಅಂತಂದ್ರೆ ಗ್ರೇಸಿಂಗ್ ಮಾರ್ಕ್ಸ್ ಕೊಟ್ಟಿಲ್ಲ ಇನ್ನವರೆಗೆ. ಗ್ರೇಸಿಂಗ್ ಮಾರ್ಕ್ಸ್ ಕೊಡಬೇಕು ಈ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ. ಮತ್ತೆ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು, ಇನ್ನೂ ಆಗಿಲ್ಲ. ಆಲ್ ಸೆಕ್ರೆಟರಿಯೇಟ್ ಏನು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾವ ಅವೆಲ್ಲ ಕಲಬುರಗಿಯಲ್ಲಿ ಆಗ್ಬೇಕಂತಿದೆ. ಎಲ್ಲ ಡಿಪಾರ್ಟ್ಮೆಂಟ್, ಎಲ್ಲ ಸೆಕ್ರೆಟರಿಯೇಟ್ ಅದ್ರಲ್ಲಿ ಆಗ್ಬೇಕು. ಮತ್ತೆ HK ಟ್ರಿಬ್ಯುನಲ್ ಆಗಬೇಕು. ಅಂದ್ರೆ ಈಗ ನಮ್ದು ಯಾವುದೇ ಡಿಸ್ಪ್ಯೂಟ್ ರಿಗಾರ್ಡಿಂಗ್ 371 ಇದ್ದಾಗ HK ಟ್ರಿಬ್ಯುನಲ್ ಈಗ KT ಅದಲ್ಲ, HK ಟ್ರಿಬ್ಯುನಲ್ ಆಯ್ತಂದ್ರೆ ವಿದಿನ್ 6 ಮಂತ್ ಡಿಸ್ಪೋಸ್ ಆಗ್ಬೇಕಂತ ಹೇಳಿ ಅದರಲ್ಲಿ ಇಷ್ಟೆಲ್ಲ ಇನ್ನೂ ಉಳಿದಿದೆ. ಕೆಲವೊಂದು ಇಂಪ್ಲಿಮೆಂಟ್ ಆಗಿದೆ 2013ನಿಂದ. ಈಗ ನಮಗೆ ಎಜುಕೇಶನ್ದಾಗ ಸಿಗ್ತಾ ಇದೆ, ಎಂಪ್ಲಾಯ್ಮೆಂಟ್ ಅನ್ನು ಸಿಗ್ತಾ ಇದೆ, ಅದನ್ನು ಗೊಂದಲ ಇದೆ. ಹಾಗಾಗಿ KT ಕೆಲವು ಕೇಸ್ಗಳಿವೆ, ಹೈಕೋರ್ಟ್ನಲ್ಲಿ ಸೀನಿಯರ್ ಕೌನ್ಸಿಲ್ ತಿಂಗಳಾನಿಸೆ ಈಗ ಆರ್ಗ್ಯುಮೆಂಟ್ ನಡೆದಾವ. ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಹಲವು ಕೇಸ್ಗಳನ್ನು ಮಾನ್ಯ ನ್ಯಾಯಾಲಯದಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ ಹಾಕಿದೆ. ಪ್ರಪ್ರಥಮವಾಗಿ ನಮ್ದು ಒಂದು ಸಿಸ್ಟಮ್ ಸೂಪರ್ವೈಸರ್ ಪೋಸ್ಟಿಗೆ ಕರೆದಿದ್ರು KSRTCನಲ್ಲಿ. ಅದಕ್ಕೆ ರಿಸರ್ವೇಷನ್ಸ್ ಇದ್ದಿಲ್ಲ. ಆ ನಿಟ್ಟಿನಲ್ಲಿ ನಾವು 2013 ಹಾಕಿದ್ರು. ಅದಕ್ಕೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದ್ದು. ಅದಕ್ಕೆ KSRTC ನೇಮಕಾತಿಗೆ ತಾತ್ಕಾಲಿಕ ತಡೆಯಾಜ್ಞೆ. ಪ್ರಜಾವಾಣಿ ಪೇಪರು 11/8/2013 ಫಸ್ಟ್ ಅದಕ್ಕೆ ಎಂಟೈರ್ ಸೆಲೆಕ್ಷನ್ ಲಿಸ್ಟ್ ಸ್ಟೇ ಆಗಿ ಪಾಸ್ ಆಗಿದೆ. ಸೆಕೆಂಡ್, ಹೈಕೋರ್ಟ್ that is bench issued the notice to deems universities for not offering a seat to the candidates for the HK 28/6/2015. ಈ ರೀತಿ ಪ್ರಪ್ರಥಮವಾಗಿ ನಾವು ಬಾಲ್ಕಿ ಚಂದ್ರಶೇಖರ್ ಕಾಲೇಜಿನ ಒಂದು ವಿಚಾರಣೆ ಸಂಕೀರ್ಣ ಮಾಡಿದ್ದು. 2017 371 ಜೆ ಸಮರ್ಥನ ಯಾರಿಗೆ ಅಗತ್ಯ. ಅದರಂತೆ ಮತ್ತೊಂದು ಅಧಿಸೂಚನೆ ಬದಲಿಸುತ್ತೆ. ಅದೊಂದು PWD ಒಂದು ನೋಟಿಫಿಕೇಶನ್ ಮಾಡಿದ್ರು, ಅದರಲ್ಲಿ ಸರಿಯಾಗಿ ನಮಗೆ ಕೊಡಲಿಲ್ಲ, 8% ರಿಸರ್ವೇಷನ್ಸ್ ಕೊಡಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವೊಂದು ಮೆಮೊರಂಡಮ್ ಮಾನ್ಯ DC ಅವರು ಕೂಡ ಅಧಿಸೂಚನೆ ಬದಲಿಸಲು ಒತ್ತಾಯ. ಅದ ನಂತರ ಸ್ಟೇಟ್ ಗೌರ್ಮೆಂಟ್ ಅಕ್ಯೂಸ್ ಆಫ್ ನಾನ್ ಇಂಪ್ಲಿಮೆಂಟೇಷನ್ ಆಫ್ ಪ್ರೊವಿಷನ್ ಆಫ್ ಆರ್ಟಿಕಲ್ 370 2018 ಮೀಸಲಾತಿ ಭರ್ತಿಯಾದ ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ನ್ಯಾಯ, ಇದನ್ನು ಕೂಡ ನಾವು DC ಅವರಿಗೆ ಮೆಮೊರಂಡಮ್ ಇದು ಕೊಟ್ಟಿವಿ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಆರೋಪ 371 ಜೆ ಅನುಷ್ಠಾನ ರಾಜ್ಯ ಸರ್ಕಾರಕ್ಕೆ ವಿಫಲ. ಇದ್ದು ಇಲ್ಲದಂತಾಗಿದೆ ಹೈದರಾಬಾದ್ ವಿಶೇಷ ಸ್ಥಾನಮಾನ. ಉದಯವಾಣಿ 8/4/2018 ಮೀಸಲು ಹುದ್ದೆಗಳನ್ನು ವಂಚಿತರಾಗುತ್ತಿರುವ ಹೈದರಾಬಾದ್ ಕರ್ನಾಟಕ. ಮತ್ತೆ ಪ್ರಸ್ತಾವನೆಯನ್ನು ಅನುಷ್ಠಾನದಲ್ಲಿ ತರುವಲ್ಲಿ ರಾಜ್ಯ ಸರ್ಕಾರ ಸ್ಫೂರ್ತಿ ತೋರಲಿಲ್ಲ ಆರೋಪ. ಅಭಿವೃದ್ಧಿ ಅವಕಾಶಗಳ ಕುರಿತು CM ಬಳಿ ನಿಯೋಗ. ಇದು ಪುನಃ ಪಾಟೀಲ್ ಇದ್ದು ನಾವು ಪತ್ರಿಕಾಗೋಷ್ಠಿಯನ್ನು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡಿದ್ವಿ 12/8/2018. ಅದೇ ರೀತಿ ವೈಜನಾಥ್ ಪಾಟೀಲ್ ಇದ್ದಾಗೆ ಡೇಟ್ 12/8/2000 ಕೋಟಿ ಅನುದಾನಕ್ಕೆ ಪಾಟೀಲ್ ಆಗ್ರಹ. ಇಲ್ಲಿ ಕನ್ನಡ ಸೈನ್ಸ್ ಒಂದು ಹಾಫ್ ಸ್ಯಾಂಕ್ಷನ್ ಫ್ರಮ್ ಲಿಸ್ಟ್ ಟು ದಿ HK ಬೋರ್ಡ್ ಏನು ಇದು ಹುಟ್ಕೊಳ್ತು. ನಂಜುಂಡಪ್ಪ ರಿಪೋರ್ಟ್ಸ್ ಆದ್ಮೇಲೆ ನಂಜುಂಡಪ್ಪ ರಿಪೋರ್ಟ್ಸಿಗೆ ಸಂಬಂಧಪಟ್ಟಂತೆ HK ಬೋರ್ಡ್ ಅನ್ನ ಹುಟ್ಕೊಂಡು ಅದು ನಂಜುಂಡಪ್ಪ ರಿಪೋರ್ಟ್ಸ್ ಆದ 2007ರಲ್ಲಿ ಡಾಕ್ಟರ್ ನಂಜುಂಡಪ್ಪ ರಿಪೋರ್ಟ್ಸ್ ಬಂತು. 2008ರಲ್ಲಿ ಅದು ಅನುಷ್ಠಾನಕ್ಕೆ ಬಂತು. ಆವಾಗ ಸ್ಯಾಂಕ್ಷನ್ ಮಾಡಿ ರಿಲೀಸ್ ಆಗ್ತದೆ. 3,000 ಕೋಟಿ 5,000 ಕೋಟಿ ಅಂತ ಅದು ಬಂದು ಇಂಪ್ಲಿಮೆಂಟೇಷನ್ ಆಗೋದು ಮತ್ತು ಅದು ಎಷ್ಟು ಬಳಕೆ ಅಂತ ಅರ್ಥಕ್ಕಂತ ಲ್ಯಾಬ್ಸ್ ಅಂತ ಬರ್ತೀವಿ. ಆ ಒಂದು ನಿಟ್ಟಿನಲ್ಲೂ ಹೋರಾಡಿತ್ತು. ಅದೇ ರೀತಿ ನಾಗೂರಿನಲ್ಲಿ ವೈಜನಾಥ್ ಪಾಟೀಲ್ ಅವರ ಸನ್ಮಾನ ನಮ್ಮ ಮುನ್ನಡೆ ಸಾಹೇಬ್ ಬಂದಾಗ ಸನ್ಮಾನಿಸಲಾಯಿತು. ಅದೇ ರೀತಿಯಾಗಿ ಮೊನ್ನೆ ಹೋದ ವರ್ಷ ಗವರ್ನರ್ ಅವರಿಗೆ ಒಂದು ರಿಫರೆನ್ಸ್, ಯಾಕೆಂದ್ರೆ ಒಂದು ದುರಂತ ಏನೋ ನಮ್ಮ ಸತ್ಯ ನಮ್ಮ ಪ್ರಮುಖರೆಲ್ಲ ಗೆಳೆಯರಿದ್ರು, ಆ ರಾಠೋಡಿದ್ರು. ನಾವು ಗವರ್ನರ್ ಅವರಿಗೆ ಹಬ್ಸಿಕೋಟ್ IPL ಭೇಟಿಯಾಗಿ ಮೆಮೊರಂಡಮ್ ಪಟ್ಟಾಗ ಇದು 371 ಅಂತ ಕೇಳ್ತಾ ಇದ್ರು. ಅವರೇ ಈಸ್ ದ ಲಾ ಮೇಕರ್, ಅವ್ರಿಗೆ ಲೀಗಲ್ ಎಕ್ಸ್ಪರ್ಟ್ಸ್ ನಮ್ಮ ಭಾಗದ ಪ್ರತಿನಿಧಿಗಳು ಈ 370 ಬಗ್ಗೆ ತಿಳಿಸಿ ಹೇಳಿ ಅದಕ್ಕೆ ಸಂಬಂಧಪಟ್ಟ ಕಾನೂನುಗಳು ರಚಿಸುವಲ್ಲಿ ಆಗಿಲ್ಲ ಆ ಕೆಲಸ. ಅದು ಅವರು ಕೇಳ್ತಾ ಇದ್ದಾರೆ, ಯಾಕಂದ್ರೆ ಅವರೇ ಅದಕ್ಕೆ ಲಾ ಮೇಕರ್ಸ್ ಇದ್ದಾರೆ, ಸ್ಟೇಟಿಗೆ ಸಂಬಂಧಪಟ್ಟ ರೂಲ್ಸ್ ಮಾಡೋರು ಅವರೇ. ಗವರ್ನರ್ ಇಸ್ ದ ಪರ್ಸೆಂಟೇಜ್ ಡೆಲಿಗೇಟೆಡ್ ಪವರ್ ಟು ದಿ ಗವರ್ನರ್ ಅಂತ ಅದಕ್ಕೆ. ಬಟ್ ಅವ್ರಿಗೆ ಏನಂದ್ರೆ ನಮ್ಮಲ್ಲಿ ಪ್ರತಿನಿಧಿಗಳು ಒತ್ತಾಯ ಈ ರೀತಿ ಮಾಡ್ರಿ, ಈ ರೀತಿ ತೆಲಂಗಾಣದಲ್ಲಿ ಯಾವ ರೀತಿ ರೂಲ್ಸ್ ಆಗಿದೆ ಆ ರೀತಿ ನಮ್ಗೆ ಪರ್ಮನೆಂಟ್ ರೂಲ್ಸ್ ಇಲ್ಲ, ಅದಕ್ಕೆ ಗೊಂದಲಗಳು ಪ್ರತಿ ಇದರಲ್ಲಿದೆ ಅಪಾಯಿಂಟ್ಮೆಂಟ್ ನಲ್ಲಿ. ಆ ರೀತಿ ಆಗ್ಬೇಕಂತೇಳಿ ಆ ನಿಟ್ಟಿನಲ್ಲಿ ನಾವು ವಿಚಾರ ಸಂಕಿರಣ ಮಾಡಿದ್ವಿ. ಮತ್ತು ಗವರ್ನರ್ಗೆ ಇನ್ನೊಂದ್ಸಲ ಹೇಳಿದ್ರೆ ನಮಗೆಲ್ಲ ಆಗೋದಿಲ್ಲ, ಒಂದು ನಿಯೋಗನ ಹೋಗಿ ಸೀನಿಯರ್ಸ್ ಅಲ್ಲ ಅಥವಾ ಯಾರ ಕೊಡ್ಕೊಂಡು ಹೋರಾಟ ಸಮಿತಿಯಿಂದ ಅದ್ರ ಬಗ್ಗೆ ಎಕ್ಸ್ಪರ್ಟ್ಸ್ಗಳಿಂದ ಯಾವ ರೀತಿ ಫ್ರೇಮ್ ಅನ್ನ ಆಗಬೇಕು, ತೆಲಂಗಾಣ ಮತ್ತು ಮರಾಠವಾಡದಲ್ಲಿ ಯಾವ ರೀತಿ ಆಗಿಲ್ಲ ಒಂದೇ ಸಲ ಯಾವುದೇ ಗೊಂದಲ ಆಗೋ ರೀತಿಯಿಂದ ಆಗ್ಬೇಕು ಮುಂದಿನ ದಿನಗಳಲ್ಲಿ. ನನ್ನೊಂದು ಈ ಸಂಬಂಧ ಎಲ್ಲ ಸೀನಿಯರ್ ನಮ್ಮ ಅಡ್ವೊಕೇಟ್ಸ್ ಮತ್ತು ನಮ್ಮ ಅಧ್ಯಕ್ಷರಿಗೆಲ್ಲ ಅದ. ಯಾಕಂದ್ರೆ ಇದು ವಕೀಲರು ಮಾಡೋ ಕೆಲಸನೇ ಇಲ್ಲ. ಈಗ ಪ್ರತಿನಿಧಿಗಳು ಅಧಿಕಾರಿಗಳು ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ. ನಾವು ತಿಳೋರೇನಾದ್ರು ಆಗ್ಬೇಕಂತೇಳಿ ನಾವು ಹೆಚ್ಚಿಗೆ ಬಾರ್ ಅಸೋಸಿಯೇಷನ್ ಕಾಲೇಜ್ ಶಾಲಾಗಳಲ್ಲಿ ನಮ್ಮ ಸಂಕೀರ್ಣಗಳು ನಡೀತಾ. ಯಾಕಂದ್ರೆ ಯಂಗ್ ಜನರೇಷನ್ಸ್ ಜಾಗೃತಿ ಆಗ್ಬೇಕು, ಈ ಭಾಗಕ್ಕೆ ಅನುಕೂಲ ಆಗ್ಬೇಕಂತಕ್ಕಂಥ ಒಂದು ಕಳಕಳಿ ಹೋರಾಟ ಸಮಿತಿಗರ. ಆ ನಿಟ್ಟಿನಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹೋರಾಟ ಸಮಿತಿ ಶುರು ಬರ್ತದೆ. ಇದಕ್ಕೊಬ್ಬರ ಈ ಭಾಗದ ಒಬ್ಬ ಪ್ರಭಾವಿ ಸ್ವಾಮಿಗಳನ್ನು ಗೌರವಾಧ್ಯಕ್ಷ ಆಗ್ತಕ್ಕಂಥದ್ರಲ್ಲಿ ಮತ್ತು ಆ ನಿಟ್ಟಿನಲ್ಲಿ ಬಾಡಿಯನ್ನು ಚೇಂಜ್ ಆಗ್ತಾ ಹೋಗ್ತಾ ಪ್ರತಿ ಜಿಲ್ಲೆ ಬಾಡಿ ಆಗ್ತದೆ.
ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಮೇಲೆ ಒಂದು ಮಹತ್ವದ ಜವಾಬ್ದಾರಿ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೆ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಸಿಎಂಗೆ ಮನವಿ ಮತ್ತೆ ಒಂದು ಚುನಾವಣೆಯಲ್ಲಿ ಬಂದರು ಕುಮಾರಸ್ವಾಮಿ ಅವರು. ಅವಾಗ ನಾವು PWD ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಅವ್ರಿಗೆ ಅಲ್ಲೇ ನೋಡೋಂಥವ್ರು 8% ಇದ್ದಿಲ್ಲ. ಅವ್ರು ಬಂಡೆಪ್ಪ ಹೈಸೆಪುರ್ ಮಿನಿಸ್ಟರ್ ಇದ್ರು, ಕುಮಾರಸ್ವಾಮಿ ಬಿದ್ದು ವೇದಿಕೆ ಮೇಲೆ 8% ಅಂತ ಡಿಕ್ಲೇರ್ ಮಾಡಿದ್ರು. ಅವಾಗ ವಚನ ಪತ್ರ ಇದ್ದರು. ಹೈದರಾಬಾದ್ ಅಭಿವೃದ್ಧಿ ಒತ್ತು ನೀಡಿ ಅಂತೇಳಿ ಮತ್ತೆ ನಾವು ಸಂಬಂಧಪಟ್ಟ ಇಲ್ಲಿ MP ಮತ್ತು ಮಿನಿಸ್ಟರ್ ಅವರಿಗೆ ಕೊಟ್ಟೆವು. ವಾಸ್ತವದಿಂದ ಬೇಡಿಕೆ ಇಳಿಸಿದ ಮುಖ್ಯಮಂತ್ರಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಆಗ್ರಹ. ಈ ಒಂದು ಸಮಿತಿ ಆಗ್ರಹ ಮಾಡಿದಾಗ ಕುಮಾರಸ್ವಾಮಿ ಅವರು ವೇದಿಕೆ ಮೇಲೆ 8% ರಿಸರ್ವೇಷನ್ಸ್ ಅಂತ ಡಿಕ್ಲೇರ್ ಮಾಡಿದ್ರು. ಅವ್ರು ಗ್ರಾಮ ವಾಸ್ತವ್ಯಕ್ಕೆ ಇಲ್ಲಿ ಬಸವಕರಣ ಅಂತ ಲಾಸ್ಟ್ ಒಂದು ಪಂಚಾಯತ್ ನಾವು ಈ ರೀತಿ ಅದಕ್ಕೆ ನೇಮಕ ಈ ಶೇಕಡ ಮೀಸಲು ಪಾಲನೆ ಅದಕ್ಕೆ ಪಾಲನೆ ಮಾಡಿ ಇಂಜಿನಿಯರಿಂಗ್ ನೇಮಕಕ್ಕೆ ಎಂದೊಂದು 2019 28/6/2019 ಅದೇ ರೀತಿಯಾಗಿ ಮತ್ತು ವಿಜಯ ಕರ್ನಾಟಕ 370 ಅನುಷ್ಠಾನಕ್ಕೆ CM ಆಗ್ರಹ. ಹೈದರಾಬಾದ್ ಹರಪನಹಳ್ಳಿಯ ಸೇರ್ಪಡೆ ಮತ್ತೆ ಸಂಬಂಧಪಟ್ಟ ಎಲ್ಲ ಒಂದು ಹೋರಾಟ ಸಮಿತಿಯು ಇದು ಸಮಗ್ರ ಅನುಷ್ಠಾನಕ್ಕಾಗಿ 371 ಜೆ ಸೌಲಭ್ಯ ಆನ್ಲೈನ್ ಅರ್ಜಿ ಆಗಬೇಕು. ಹೈದರಾಬಾದ್ ಕರ್ನಾಟಕ ಹರಪನಹಳ್ಳಿ ಖಂಡನೆ ಬಯಲು ಶೌಚಾಲಯ ಈ ರೀತಿಯಾಗಿ ನಾವು ಎಲ್ಲ ಕಾಲೇಜುಗಳು BUB ಕಾಲೇಜು ಒಂದ್ಸಲ ನಮ್ಮ ನಾಸಿ ಸರ್ ಅಧ್ಯಕ್ಷ ಇದ್ದ ಕರ್ನಾಟಕ ಕಾಲೇಜಾಗ ಹೀಗೆ ಕಮಲ್ ನಗರ್ ಸಿದ್ದರಾಮೇಶ್ವರ ಕಾಲೇಜಾಗ BUB ಕಾಲೇಜಿನಲ್ಲಿ ಈ ಸಲ ಯೂನಿವರ್ಸಿಟಿದವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು ನನಗೆ ಸೂಕ್ತ ಅನಿಸ್ತು ನಮ್ಮ ಈ ಒಂದು ಇದು ಹೋರಾಟ ಮಾಡಿದವರು ವಕೀಲರು ಇದ್ರು ಮತ್ತು ನಮ್ಮ ಭಾಳ ವರ್ಷದಾಗೆ ಇವರು ಬಿಡುಗಡೆ ಆಗ್ಬೇಕಂತೇಳಿ ಇಚ್ಛೆ ಇಟ್ಕೊಂಡು ನಾವು ಮೊಟ್ಟ ಮೊದಲು ನಮ್ಮ ಸಂಘದಲ್ಲೇ ನಾವು ಅಧ್ಯಕ್ಷರಿಗೆ ಕೇಳ್ಕೊಂಡ್ರೆ ಆಯ್ತು ಅಂತೇಳಿ ಎಲ್ಲರೂ ಒಪ್ಪಿಗೊತ್ತೆ ನಾವಂದ್ರೆ ಇದು ಇವತ್ತ ಅವ್ರು ಮಾಡಿದ್ರು ಕೂಡ ಇದು ಯಾರು ಮಾಡಿರೋ ಮುಂದಿನ ಪೀಳಿಗೆ ಗೊತ್ತಿಲ್ಲ. ಹೋರಾಟ ಹಿನ್ನೆಲೆಯಲ್ಲಿ ಒಂದು ಚೇರ್ ಅಂತ ಹೇಳಿ ಪ್ರತಿ ಯೂನಿವರ್ಸಿಟಿದಾಗ ಇರ್ತದ. ವಿಶ್ವ ಉಪಕುಲಪತಿ ಜೊತೆ ನಮ್ಮ ಮಾತುಕತೆ ಆಗಿದೆ. ಚೇರ್ ಅಂದ್ರೆ ಒಬ್ಬ ಮಹಾನ್ ವ್ಯಕ್ತಿಯ ಅದರ ಬಗ್ಗೆ ಅಧ್ಯಯನ ಒಂದು ಪೀಠ ಪ್ರತಿ ಯೂನಿವರ್ಸಿಟಿಯಲ್ಲಿ ನಮ್ಮಲ್ಲಿ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಿರಂತೆ ಸರ್ಕಾರಕ್ಕೆ ಅವರು ಪ್ರಪೋಸಲ್ ಕಳಿಸ್ತೀವಿ ಅಂತ ಹೇಳಿದ್ರೆ ಆ ಒಂದು ನಿಟ್ಟಿನಲ್ಲಿ ಪ್ರತಿ ಏನು ನಮ್ಮ ಹೈದರಾಬಾದ್ ಕರ್ನಾಟಕ ಯೂನಿವರ್ಸಿಟಿಗಳ ವಿಶ್ವವಿದ್ಯಾಲಯ ಅಲ್ಲಿ ಒಂದು ಚೇರ್ ಅಂತ ಹೇಳಿ ಇವ್ರ ಬಗ್ಗೆ ಸ್ಟಡಿ ಕಡಿದು ಪ್ರತಿ ಒಂದು 2-3 ಕೋಟಿ ರೂಪಾಯಿ ಸರ್ಕಾರದಿಂದ ರಿಲೀಸ್ ಆಯ್ತು. ಆವಾಗ ನಾವು ನಮ್ಮ ಹೋರಾಟ 20 ವರ್ಷ ಮಾಡಿದಂತ ಯಾವ ನಿಟ್ಟಿನಲ್ಲಿ ಆಯ್ತು ಅವ್ರ ಬಗ್ಗೆ ಸ್ಟಡಿ PhD ಮಾಡೋರಿಗೆ ಅನುಕೂಲ ಆಗ್ತದ. ಆ ರೀತಿಯಲ್ಲಿ ಇವತ್ತ ನಾವು ಅವ್ರ ಒಂದು 370 ಇಸ್ಕೊಟ್ಟು ಇವತ್ತು ತಿಂಗಳಾನಿಸೆ ಸೀನಿಯರ್ ಕೌನ್ಸಿಲ್ ಅಪಿಯರ್ ಆಗ್ತಾ ಇದ್ದಾರೆ ಬೆಂಗಳೂರಿನ ಜಯಕುಮಾರ್ S ಪಾಟೀಲ್ ಸೌದಿ ಅಂತವ್ರು. ಈ ಒಂದು 370 ಒಂದು ಬಂಡಲ್ ಆಫ್ ಕೇಸಸ್ ಅನ್ನೋದು ಪೆಂಡಿಂಗ್ ಅವ ಒಂದು ಬರ್ತಕ್ಕಂಥ ದಿನದಲ್ಲಿ ಒಂದು ವಿಶೇಷ ಕಾನೂನಾಗಿ ಜಜ್ಮೆಂಟ್ ಆಗಿ ಹೊರಬರ್ತವ. ಆ ನಿಟ್ಟಿನಲ್ಲಿ ನಮ್ದು ನಿಮ್ದು ಮಾತ್ರ ಬಹಳ ಅಂತೇಳಿ ಈ ಸಂದರ್ಭದಲ್ಲಿ ಇವತ್ತು ವೈಜನಾಥ್ ಪಾಟೀಲ್ ಅವರ ದಿವಂಗತ ಡಾಕ್ಟರ್ ವೈಜನಾಥ್ ಪಾಟೀಲ್ ಅವರ ಕಲಂ 371 ಜೆ ತಿದ್ದುಪಡಿ ದುಬಾರಿಗಳು ಈ ಒಂದು ವಿಶೇಷ ಕ್ಯಾಲೆಂಡರ್ ಏನಂದ್ರೆ ಇವಾಗ ಹೈಕೋರ್ಟ್ ಮೊನೋಗ್ರಾಮ್ ಅದ ಹೊರಗಡೆ, ಆಮೇಲೆ ಮತ್ತೆ 6 ಡಿಸ್ಟ್ರಿಕ್ಟ್ ಕೋರ್ಟಿನ ಮೊನೋಗ್ರಾಮ್ ಇದೆ, ಹಿಂದೆ ಗೆಜೆಟ್ ಇದೆ. ನಮ್ಮ ವಕೀಲರ ಅನುಕೂಲ ಆಗಿರುತ್ತದೆ. ಏನು ಅಟ್ಲೀಸ್ಟ್ ಏನು ಅಮೆಂಡ್ಮೆಂಟ್ ಆಗ್ಯಾವ ತಕ್ಷಣ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ಗೆಜೆಟ್ ಅನ್ನ ಹಿಂದೆ ಜುಲೈ ತಿಂಗಳಲ್ಲಿ ಬರ್ತದೆ. ಈ ರೀತಿ ಮುಂದೆ ಮತ್ತೆಲ್ಲ ವೆಕೇಶನ್ಸ್ ಗಳನ್ನ ನಮ್ಮ ವಕೀಲರು ಏನು ಕೋರ್ಟ್ ವೆಕೇಶನ್ಸ್ ಅವ ಅವೆಲ್ಲ ಏನಂತಂದ್ರೆ ಬ್ಲೂ ಇದರಲ್ಲಿದೆ, ಮತ್ತೆ ಗ್ರೀನ್ ಇರೋ ರೆಸ್ಟ್ರಿಕ್ಟೆಡ್ ಹಾಲಿಡೇ, ರೆಡ್ ಹಾಲಿಡೇಗಳು. ಈ ರೀತಿ ವಕೀಲರ ಅನುಕೂಲ ಆಗುತ್ತೆ. ಮತ್ತು ಕೋರ್ಟ್ಗಳ ಮೂಲಗಳನ್ನು ಹಾಕಿ ವಿಶೇಷವಾಗಿ ನಾವು ಈ ಒಂದು ಕ್ಯಾಲೆಂಡರ್ ಅನ್ನ ಇದು ಮಾಡತ್ತ ಒಂದು ಮತ್ತೆ ವೈಜನಾಥ್ ಪಾಟೀಲ್ ಅವರ ಇತ್ತೀಚೆಗೆ ಹೆಸರು ತಗೋದಾಗೆ ನಾಚಿರ್ತಾರ ಬಹಳ ವೇದಿಕೆಗಳ ಮೇಲೆ. ಯಾರು ಮಾಡ್ಯಾರ, ಯಾರು 20 ವರ್ಷ ಹೋರಾಟ ಮಾಡ್ಯಾರ ಅಂತ ಗೊತ್ತಿಲ್ಲ. ಹಂಗಾಗಿ ನಾವು ಒಂದು ದಿಟ್ಟ ಹೆಜ್ಜೆ ಹೋರಾಟ ಸಮಿತಿ ಇಟ್ಟು ಇವತ್ತ ಈಗ ಸಾಂಕೇತಿಕ ಒಂದು 2,000 ಕ್ಯಾಲೆಂಡರ್ ಪ್ರಿಂಟ್ ಆಗ್ಯಾವ. ಇನ್ನು ಬರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಇದೆಲ್ಲ ರೂಪರೇಷೆಗಳು ಹಾಕಿ ನಮ್ಮ ಎಲ್ಲ ಸೀನಿಯರ್ ಜೊತೆ ಡಿಸ್ಕಸ್ ಮಾಡಿ ಕೆಲವೊಂದು ನಮ್ಮ BNSS ಹೊಸ ಯಾವ ಅಪ್ಲಿಕೇಬಲ್ ಆಯ್ತಾ ಅವುಗಳನ್ನು ಸೈಡ್ದಾಗ ಒಂದು ಸೆಕ್ಷನ್ಸ್ಗಳು ಇಂಪಾರ್ಟೆಂಟ್ ಈ ರೀತಿ ಏನಾದ್ರು ಮಾಡ್ಬೇಕಾದ್ರೆ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ವಿಚಾರ ಮಾಡಿ ಏನೇನು ಬರ್ಬೇಕಂತ ಚರ್ಚೆ ಮಾಡಿ ಇನ್ನ ಹೋರಾಟ ಸಮಿತಿ ವಿಸ್ತಾರ ಹೊರಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಾವೇನಾದ್ರೂ ಹೆಜ್ಜೆ ಒಂದು ಸಣ್ಣ ಹೆಜ್ಜೆ ಇರ್ತಾ ಇದೆ. ಯಾಕಂದ್ರೆ ಹೋರಾಟ ಮಾಡಿದವರು ಏನಂತಾರ ಬ್ರಿಟಿಷರು ಸ್ವತಂತ್ರ ಕೊಟ್ಟಂತ ಅವ್ರಿಗೆ ಸನ್ಮಾನ ಮಾಡಕ್ ಆಗೋದಿಲ್ಲ. ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಇವರಿಗೆ ಸನ್ಮಾನ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವ್ರು ಪಟ್ಟಿ ಇರ್ತಾರ, ಪಟ್ಟಿನವ್ರು ಮುಖ್ಯ ಇರಲ್ಲ, ಹೋರಾಟ ಮಾಡಿದವ್ರು ಮುಖ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ವೈಜನಾಥ್ ಪಾಟೀಲ್ ಅವರ ಒಂದು ಬಿಂಬಿಸ್ತಕ್ಕಂಥ ಫೋಟೋ ಇವತ್ತಿನ ಕ್ಯಾಲೆಂಡರ್ ಜೊತೆ ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಹೋರಾಟ ಸಮಿತಿ ಅವರ ಒಂದು ಮಾರ್ಗದರ್ಶನ ಅವರು ಬಹಳ ಕೆಚ್ಚೇರಿ ಇತ್ತು. ಅವ್ರ ಜೊತೆ ನಮ್ಗೊಂದು 80 ವರ್ಷ ಒಡನಾಟ ಇತ್ತು. ಹಾಗಾಗಿ ಅವ್ರು ಮಾಡಿ ನೀವೆಲ್ಲ ಮಾಡ್ತೀರಿ ಅಂತ ಹೇಳಿ ಅವ್ರಿಗೆ ಎಷ್ಟು ಸಹನ ಇತ್ತಂತ ಒಂದು ಉದಾಹರಣೆ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಾನು ಒಂದ್ಸಲ ಗುಲ್ಬರ್ಗ ಹೈಕೋರ್ಟ್ನಾಗ ಇದ್ದ ಅವ್ರಿಗೆ ಯಾರು ಬಂದಿರೋ ಅವ್ರ ಧರ್ಮಪತ್ನಿ ಜೊತೆ ಕಾರಿನಲ್ಲಿ ಅವರು ನಮ್ಮ ಮನೆಯಲ್ಲಿ ಬಂದರು. ನಾ ಇಲ್ಲ ಸರ್ ನಾಳೆ ನೀವು ಬಂದು ಕಲಬುರಗಿ ಅಂದ್ರು, ಇಲ್ಲ ನೀವು ಬರ್ರಿ ನಾ ಇಲ್ಲೇ ಇರ್ತೀನಿ ಅಂತ 1 ಗಂಟೆ ಅವ್ರ ಕಾರಿನಲ್ಲಿ ಕುಂತು ನಮ್ಮ ಕಡೆಯಿಂದ ವೇಟ್ ಮಾಡಿದ್ದಾರೆ. ಅದಕ್ಕೆ ಈ ಕೇಸಿನ ಬಗ್ಗೆ ಡಿಸ್ಕಸ್ ಅವ್ರ ವ್ಯಕ್ತಿಗತ ಏನಿದ್ದಿಲ್ಲ. ಅಂದ್ರೆ ಒಬ್ಬ ಎಕ್ಸ್ ಮಿನಿಸ್ಟರ್ ಅವ್ರಿಗೆ ಇರ್ತಕ್ಕಂಥ ಸಹನೆ, ಅವ್ರಿಗೆ ಇರ್ತಕ್ಕಂಥ ಹೋರಾಟದ ಕೆಚ್ಚು
ಅದು ಅಷ್ಟು ಹೊತ್ತು ಕಾಯ್ತು ಕೂತಾಗ ಬಂದು ಅವ್ರಿನ ಎಲ್ಲ ಮತ್ತೆ ಅವ್ರಿಗೆ ಬರಮಾಡ್ಕೊಂಡು ಉಪಚಾರ ಮಾಡಿ ಅವ್ರಿಗೇನು ಕಳಿಸೋದು ಆ ಒಂದು ಅವ್ರಿಗೊಂದು ಪೇಷನ್ಸ್ ಇತ್ತು. ಆನಂತ ಹೋರಾಟ ಮಾಡಿ ಇವತ್ತಿನ ತಿಳಿಸಿಬಿಟ್ಟು ಅಂತಂದ್ರೆ ಎಲ್ಲರಿಗೂ ಅದು ಗೊತ್ತಿದ್ದಿಲ್ಲ. ಅಷ್ಟೊಂದು ಸರಳ ಮತ್ತು ಸಜ್ಜನಿಕೆ ಇಂಥ ಒಂದು ಇವತ್ತಿನ ಮಾಡಲ್ ಇದ್ದಾರೆ ಇವತ್ತಿನ ರಾಜಕಾರಣಿಗಳು. ಅಂತ ಒಂದು ಇಶ್ಯೂ ಮೇಲೆ ಹೋರಾಟ ಮಾಡಿ ಒಂದು ಇಶ್ಯೂವನ್ನ ಗೆಲ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ನೀವೆಲ್ಲ ಅವರ ಒಂದು ಇವತ್ತು ಮುಂದೆ ಉಳಿಸ್ಕೊಳ್ಬೇಕಾದ್ರೆ ಅವ್ರೇನು ರಥ ತಂದಾರ ಅದು 371 ಅದು ಯಾವುದೇ ಕಾರಣಕ್ಕ ಅದು ಮುಂದೆ ಎಳೆಯತಕ್ಕಂಥ ಪ್ರಯತ್ನ ಮಾಡ್ಬೇಕು. ಮುಂದೆ ಎಳೆಯಲಿಕ್ಕೆ ಕಾರಣ ಅಂದ್ರೆ ಹಿಂದೆ ಎಳೆಯೋರಿಗೆಲ್ಲ ಬಿಡಬಾರ್ದು ಅಂತಕ್ಕಂಥ ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ಅದಕ್ಕೆ ಅಂಬೇಡ್ಕರ್ ಅದನ್ನೇ ಹೇಳಿದ್ರು, ನಾ ಏನು ರಥ ತಂದಿನಿ ಸಮಾಜದ ಹೋರಾಟದಲ್ಲಿ ಅದು ಸಾಧ್ಯವಾದ ಮುಂದಕ್ಕೆ ಹೋಗಿ ಅದ್ರ ಹಿಂದಕ್ಕೆ ಹೋದಾಗ ಬಿಡಬೇಡ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಆ ರೀತಿ ವೈದ್ಯನಾಥ್ ಪಾಟೀಲ್ ಈ ಭಾಗದ ಪ್ರತಿಯೊಬ್ಬರಿಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಅಂಡ್ ಕಮ್ಯುನಿಟಿ ಅಂತ ಇದು ಭಾಗದ ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಸಮಸ್ಯೆ ಅದ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ವಕೀಲರು ಎಜುಕೇಟ್ ಆಗಬೇಕು ಮತ್ತು ನಾವು ಬಂದ ಸಂಬಂಧಪಟ್ಟ ಎಲ್ಲರಿಗೂ ನಾನು ಈ ರೀತಿಯಲ್ಲಿ ನ್ಯಾಯವನ್ನು ಒದಗಿಸಲಿಕ್ಕಾಗ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಈಗ ಸಾಂಕೇತಿಕವಾಗಿ ನಾವು ಪ್ರತಿ ವರ್ಷ ಈ 371 ಜೆಯನ್ನ ಆಚರಣೆ ಮಾಡುವಾಗ 1-2 ಸಾವಿರ ಕೇಕ್ ಅನ್ನ ಕತ್ತರಿಸಿ ಅದಕ್ಕೆ ಒಂದು ಆಚರಣೆಯನ್ನು ಮಾಡ್ತೀವಿ. ಅದರ ಹುಟ್ಟುಹಬ್ಬ ಅಂದಾಗ ಅದ್ರ ದಿನ ಆಚರಣೆ ಮಾಡ್ಬೇಕಾದ್ರೆ ಹೊಸ ವರ್ಷದಾಗ ಆ ಒಂದು ನಿಟ್ಟಿನಲ್ಲಿ ಕೇಕ್ ಅನ್ನ ಕತ್ತರಿಸುವ ಮುಖಾಂತರ ಇದನ್ನ ಚಾಲನೆ ಕೊಟ್ಟು ನಂತರ ಇದೊಂದು ಬಿಡುಗಡೆ ಆಗ್ತದೆ. ಮೊದಲು ಬಿಡುಗಡೆ ಮಾಡ್ಬೋದು ಮಾಡಿ ಆಮೇಲೆ ಕೇಕ್ ಅನ್ನು ಅಧ್ಯಕ್ಷರು ಈಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀ ಪಾಟೀಲ್ ಈ ಶುಭ ನಮಸ್ಕಾರ. ವೇದಿಕೆ ಮೇಲೆ ಆಸನದಂತ ಸಂಘದ ಉಪಾಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಜಂಟಿ ಕಾರ್ಯದರ್ಶಿಗಳೇ, ಖಜಾಂಚಿಗಳೇ ಹಾಗೂ ನಮ್ಮ ಸಂಘದ ನ್ಯಾಯವಾದಿಗಳಾದಂತಹ ಅಶೋಕ್ ಕುಮಾರ್ ಮಾನವರವರೇ, ಅಧ್ಯಕ್ಷರು ಕಲಂ 371 ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿ ಕಲ್ಯಾಣ ಕರ್ನಾಟಕ ಹಾಗೂ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತಹ ಎಲ್ಲ ಗೌರವಿತ ಹಿರಿಯ ನ್ಯಾಯವಾದಿಗಳೇ, ಮಹಿಳಾ ನ್ಯಾಯವಾದಿಗಳೇ ಹಾಗೂ ಪತ್ರಕರ್ತ ಮಿತ್ರರೇ, ಈ ದಿವಸ ಬಹಳ ವಿಶೇಷ ದಿವಸ ಹಾಗೂ ಬಹಳ ಶುಭ ಸಂದರ್ಭ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಯಾವುದೇ ಒಂದು ಹಕ್ಕುಗಳಾಗಲಿ, ಸವಲತ್ತುಗಳಾಗಲಿ, ಸೌಲಭ್ಯಗಳಾಗಲಿ ಸುಮ್ಮನೆ ಸಿಕ್ಕಿಲ್ಲ. ಅದರಿಂದ ಅನೇಕರ ತ್ಯಾಗ, ಬಲಿದಾನ, ಇಡೀ ತಮ್ಮ ಜೀವನದಲ್ಲಿ ಅದಕ್ಕಾಗಿ ಸೃಷ್ಟಿಸಿದ್ದಾರೆ. ಅಂತವರ ನೆನಪು, ಅವರ ಸ್ಮರಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಕೂಡ ಆಗಿದೆ ಮತ್ತು ಅದು ಪೀಳಿಗೆಯಿಂದ ಪೀಳಿಗೆಗೆ ಹೋಗ್ಬಿಟ್ಟು ಆಗಿದೆ. ಅಂತ ಮಹತ್ತರವಾದಂತಹ ಕಾರ್ಯ ಈ ಭಾಗಕ್ಕೆ ವಿಶ್ವನಾಥ್ ಪಾಟೀಲ್ ಮಾಡಿದ್ದಾರೆ. ಈಗಾಗಲೇ ಮನೋರೇಶ್ವರ ಹೇಳಿದ್ದಾರೆ, ಅವರು ಇಡೀ ತಮ್ಮ ಜೀವನ ಅಂತಂದ್ರೆ ಈ ಭಾಗದ ಜನರಿಗೆ, ಈ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಈ ಸೌಲಭ್ಯ ಸಿಗಬೇಕು. ಯಾಕಂತಂದ್ರೆ ಸಂವಿಧಾನದಲ್ಲಿ ಅದೊಂದು ಅವಕಾಶ ಇದೆ, ಬಟ್ ಅದು ಈ ಭಾಗದ ಹೋರಾಟದ ಕಿಚ್ಚು ಅಂತ ಹೇಳ್ಬೇಕು, ಅದರ ಕಡಿಮೆಗೋಸ್ಕರ ಅದನ್ನು ಸಿಗಲಿಲ್ಲ. ಬಟ್ ಅವರ ನಿರಂತರ ಹೋರಾಟ ಪರಿಶ್ರಮದಿಂದ ಅದನ್ನು ಸಿಕ್ಕಿದೆ. ಸಿಕ್ಕಂತ ಸೌಲಭ್ಯವನ್ನು ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ನಮ್ಮೆಲ್ಲರ ಹೆಗಲಿನ ಜವಾಬ್ದಾರಿ ಇದೆ. ಅದು ಯಾವಾಗ ಸಾಧ್ಯ ಆಗ್ತಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದಂತ ಅರಿವು ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ. ಮತ್ತ ಅದ್ರ ಆಗ್ತಕ್ಕಂಥ ಎಲ್ಲ ಅನ್ಯಾಯ ಆಗ್ತಾ ಇತ್ತಂದ್ರ ಅದಕ್ಕೆ ಹೋರಾಟ ಮನೋಭಾವ ನಮ್ಮಲ್ಲಿ ಇದ್ರೆ ಮಾತ್ರ ಇಂತ ಸಾಧ್ಯ ಆಗ್ತಂತ ಹೇಳ್ತೀವಿ. ಯಾಕಂದ್ರೆ ಒಂದು 3-4 ತಿಂಗಳ ಕೆಳಗಡೆ ಏನಂತಂದ್ರ ಬೆಂಗಳೂರಿನ ಹಸಿರು ಕ್ರಾಂತಿ ಅದರ ಉದ್ದೇಶನೇ ಇತ್ತು. 371 ಯಾಕೆ ಇಷ್ಟೊಂದು ಸೌಲಭ್ಯ ಯಾಕೆ ಕೊಡ್ತಾ ಇದ್ರಿ, ನಮ್ಮನ್ನು ಬಹಳ ಇದಿರ್ತೀವಿ, ಇದಕ್ಕೆ ಮಾಡುವಂತ ಪ್ರಯತ್ನ ಮಾಡಿದ್ರು. ಒಂದು ಎಲ್ಲರ ಅವೇರ್ನೆಸ್ ದೊಡ್ಡ ಬೃಹತ್ ಹೋರಾಟ ಮಾಡಿದ್ವಿ. ಅದ್ರ ಪರಿಣಾಮ ಏನಂತಂದ್ರೆ ಹಿಂದಿರೋದು ಏನು ಹೋರಾಟ ಇದೆ, ಅದು ಜಯ ಇದೆ, ಏನು ಅರಿವಿದೆ, ಅಲ್ಲಿ ನಮಗೆ ಅಂತಂದ್ರ ಸವಲತ್ತುಗಳಿದೆ ಅಂತ ನಿತ್ಯನಂದ್ರ ವೈದ್ಯನಾಥ್ ಪಾಟೀಲ್ ಅವರ ಸೌಲಭ್ಯಕ್ಕಾಗಿಗೋಸ್ಕರ ಅವರು ಒಳ್ಳೆಯ ನಿರ್ಧಾರ. ಅದಕ್ಕೋಸ್ಕರ ನಾನು ಕೂಡ ನಮ್ಮ ವಕೀಲ ಸಂಘದಿಂದ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮನೋರೇಶ್ವರ ಬಹಳ ತುಂಬಾ ಸಂತದ ವಿಷಯ ಮತ್ತು ಅವರನ್ನು ಶುಭ ಕೋರ್ತೀನಿ ಸಂದರ್ಭದಲ್ಲಿ. ಈಗ ಎಲ್ಲರೂ ಸಂಯುಕ್ತ ಹಿರಿಯರ ಸಂಯುಕ್ತಾಸನ ದಿನ ನಂತರ ಈ ಕ್ಯಾಲೆಂಡರ್ ಮತ್ತು ಕೇಕ್ ಅನ್ನು ಮಾಡೋಣ. ಮತ್ತ ನನ್ನೊಂದು ಮೊದಲು ನಾವು 2000 ಅಧ್ಯಕ್ಷ ಇದ್ರು, ಕಾರ್ಯದರ್ಶಿ ಇದ್ದ ಒಂದು ವಕೀಲ ಸಂಘದ ಕಾರ್ಯಾಗಾರದಲ್ಲಿ ಅಂತಂದ್ರೆ
377 ಬಗ್ಗೆದಾಗ ಒಂದು ಕಾರ್ಯಕ್ರಮ ಮಾಡಿದ್ರು. ಪ್ರತಿ ವರ್ಷ ಅಂತಂದ್ರೆ ಈ ವಿಷಯದ ಬಗ್ಗೆದಾಗ ಒಂದು ಕಾರ್ಯಕ್ರಮ ಮಾಡಿದ್ರು ಅಂತಂದ್ರೆ ಕಲಿಯೋದಕ್ಕೆ ಆಗ್ತದೆ ಮತ್ತೆ ಇನ್ನೊಬ್ರಿಗೆ ತಿಳ್ಸಕ್ಕೂ ಆಗ್ತದೆ ಅಂತ ಹೇಳ್ತಾ ಬರೋ ಒಂದೆರಡು ತಿಂಗಳೊಳಗೆ ಒಂದು ಸೆಮಿನಾರ್ ಅಂತಂದ್ರೆ 371 ಜೈಲು ಸೌಲಭ್ಯ ಬಗ್ಗೆ ಮಾಡ್ತೀವಿ ಅಂತ ಹೇಳ್ತಾ ಅಧ್ಯಕ್ಷರಿಗೆ ಈಗ ಕೇಕ್ ಕಟ್ ಮಾಡುವ ಮುಖಾಂತರ ಕ್ಯಾಮೆರಾ ಬರಬೇಡಿ. ಎಲ್ಲ ಹಿರಿಯ ವಕೀಲರು ದಯವಿಟ್ಟು ವೇದಿಕೆ ಕಡೆ ಆಗಮಿಸಬೇಕು. साल भर में सबसे प्यारा होता है एक दिन, 100 दुआएं दे रहा दिल तुमको आज के दिन. I wish you happy happy birthday, happy birthday, happy happy birthday to you. I wish you happy happy birthday, happy birthday, happy happy birthday to you. लाए मेरी मन्नतें, पूरी हो तेरी सभी हसरतें, सारे जहां की खुशी हो तेरी, अब तो यही आरज़ू है मेरी.
ಸಭಾಂಗಣದಲ್ಲಿ ಹೈದರಾಬಾದ್ ಕರ್ನಾಟಕ E70J ಈಗಿನ ಕಲ್ಯಾಣ ಕರ್ನಾಟಕದ E70J ಕ್ಯಾಲೆಂಡರ್ ಈ ಸಮಿತಿಯ ಜಿಲ್ಲಾಧ್ಯಕ್ಷರಂತ ಹಾಗೂ ನಮ್ಮ ಸಂಘದ ಸದಸ್ಯರಾದಂಥ ಮಾಜಿ ಸಂಘದ ಅಧ್ಯಕ್ಷರಾದ ಬಿಡುಗಡೆ ಮಾಡಿದೆ. ಈ ಕ್ಯಾಲೆಂಡರ್ ಉದ್ದೇಶ ಏನಂತಂದ್ರೆ ಕ್ಯಾಲೆಂಡರ್ ಹಂಚೋದಿಲ್ಲ. ಈ ಭಾಗದ ಜನರಿಗೆ ಏನಂತಂದ್ರೆ ಈ 371J ಇದರ ಮಹತ್ವ ಮತ್ತು ಇದರ ಸವಲತ್ತುಗಳು ಮತ್ತು ಇದು ಹೇಗೆ ಅನುಷ್ಠಾನ ಆಗಬೇಕನ್ನೋ ಉದ್ದೇಶದಿಂದ ದಿವಸ ಕ್ಯಾಲೆಂಡರ್ ಉದ್ಘಾಟಿಸಿದ್ದೀವಿ. ಮಾನ್ಯರು ಈ ಸಂದರ್ಭದಲ್ಲಿ ಜಿಲ್ಲಾ ವಕೀಲರಿಂದ ತುಂಬ ಹಾರ್ದಿಕ ಶುಭಾಶಯವನ್ನು ಕೋರುತ್ತೇವೆ. ಇಂದು ನಮ್ಮ ಜಿಲ್ಲಾ ವಕೀಲರ ಸಂಘದಲ್ಲಿ 371J ಅನುಷ್ಠಾನ ಇದರ ವತಿಯಿಂದ ಏನದಂದ್ರೆ ಶಿವಕುಮಾರ್ ಮಾನವೇ ಜಿಲ್ಲಾ ಅಧ್ಯಕ್ಷರು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಅದೇ ರೀತಿಯಾಗಿ ನಮ್ಮ ಸಂಘದ ಹಿರಿಯ ವಕೀಲರು ಅಧ್ಯಕ್ಷರು ಎಲ್ಲರ ವತಿಯಿಂದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಾಯಿತು. ಈ ಕ್ಯಾಲೆಂಡರ್ ಉದ್ದೇಶ ಏನಂದ್ರೆ ಮಾಜಿ ಮಂತ್ರಿಗಳು 371J ರೂವಾರಿಗಳಾದಂಥ ವೈಜನಾಥ್ ಪಾಟೀಲ್ ಚಿಂಚೋಳಿ ಕೇಳ್ತಾರೆ ಅವ್ರದ್ದು ಏನದಂದ್ರೆ ಹೆಸರು ಇದು ಕೊನೆಗೊಳಿಸುವಂಥ ಷಡ್ಯಂತ್ರ ನಡೀತಾ ಇದೆ. ಅದು ಆಗಬಾರ್ದು. ಅದು 371J ಕೊಟ್ಟರ ಅವರು ಬೆಳಕಿಗೆ ಬರಬೇಕು. ನಿಸ್ವಾರ್ಥದಿಂದ ಅವರ ಜೀವನವನ್ನೇ ಮುಖ್ಯವಾಗಿಟ್ಟು ವೈಜನಾಥ್ ಪಾಟೀಲ್ ಅವರು ಅವ್ರದ್ದು ಯಾವುದೇ ಅವ್ರ ಮಕ್ಕಳ ಭವಿಷ್ಯದ ಕೂಡ ವಿಚಾರ ಮುಂದಿನ ಭವಿಷ್ಯದ ವಿಚಾರವನ್ನು ಮಾಡಿ ಅನುಷ್ಠಾನ ಮಾಡಿಕೊಟ್ಟಿದ್ದಾರೆ. ಅವರು ಇವತ್ತು ಸ್ವರ್ಗವಾಸಿಯಾಗಿರಬಹುದು. ಅವ್ರ ನೆನಪು ನಮಗೆ ಸದಾ ಇರಬೇಕು ಅಂತ ಹೇಳಿ ನಮ್ಮ ಶಿವಕುಮಾರ್ ಮಾನವರೆ ಸರ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ಇಂದು ನಾವು ಪ್ರತಿ ವರ್ಷದಂತೆ ಅಮೆಂಡ್ಮೆಂಟ್ ಡೇ ಜಾರಿ ಬಂದ ದಿನಾಚರಣೆಯನ್ನು ಆಚರಿಸ್ತೀವಿ. ಪ್ರತಿ ವರ್ಷ ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಜಾರಿ ಬಂದದನ್ನು ಆಚರಿಸ್ತೀವಿ. ಇದರದ್ದು ರೂವಾರಿಗಳು ಅದು ದಿವಂಗತ ಡಾಕ್ಟರ್ ವೈಜನಾಥ್ ಪಾಟೀಲ್ ಹಕ್ಯಾಳ್ ಚಿಂಚೋಳಿಯವರು ಇದರ ರೂವಾರಿಗಳು ಸುಮಾರು 20 ವರ್ಷ ಹೋರಾಟ ಮಾಡಿದ ನಂತರ ಈ ಭಾಗಕ್ಕೆ ನ್ಯಾಯ ಬರ್ತಿದೆ. ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು 371J ಕಲಂಗಳನ್ನು ಸೇರ್ಪಡೆಯಾಗಿದ್ದು 90th ಅಮೆಂಡ್ಮೆಂಟ್ ಅದು ಗೆಜೆಟ್ಟಲ್ಲಿ ಆಗಿದ್ದು 1/1/2013. ಅಂದಿನಿಂದ ಫಿಲಂ 371J ಸಮಗ್ರ ಅನುಷ್ಠಾನ ಹೋರಾಟ ಸಮಿತಿಯು ಅದರ ಪ್ರಾಪರ್ ಇಂಪ್ಲಿಮೆಂಟೇಷನ್ ಸಲುವಾಗಿ ಹೋರಾಟ ಮಾಡ್ತದೆ. ಸುಮಾರು ಪ್ರಕರಣಗಳು ನಾವು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಮುಖಾಂತರ ಹಾಕಿ ಜಯವನ್ನು ಗಳಿಸಿದ್ದೀವಿ. ಮತ್ತು ಈ ಇಂಪ್ಲಿಮೆಂಟೇಷನ್ನಲ್ಲಿ ವಿಶೇಷವಾಗಿ ಬಡ್ತಿ ಮತ್ತು ನೌಕರಿಯಲ್ಲಿ ಅನ್ಯಾಯ ಆಗ್ತಾ ಇದೆ. ಬಹಳಷ್ಟು ನಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ ರಿಸರ್ವೇಷನ್ ಸಿಕ್ಕಿದೆ. ಇನ್ನೂ ಬಹಳಷ್ಟು ಕೆಲಸ ಈ ನಿಟ್ಟಿನಲ್ಲಿ ಇಂಪ್ಲಿಮೆಂಟೇಷನ್ ಸಂಪೂರ್ಣ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಕಳೆದ 10-15 ವರ್ಷದಿಂದ ವೈಜನಾಥ್ ಪಾಟೀಲ್ ಅವರ ಜೊತೆ ನಮ್ಮ ಒಡನಾಟ ಇತ್ತು. ಸುಮಾರು 8 ವರ್ಷ ಅವರು ತೀರ್ನ ನಂತರ ನಮಗೆ ಬಿಟ್ಟು ಹೋಗಿದ್ದಾರೆ. ಅವರ ಒಂದು ಋಣವನ್ನು ತೀರಿಸಬೇಕಾಗಿದೆ. ಅವರು ಏನು ಹೋರಾಟ ಮಾಡಿದ್ರು ಕೊಟ್ಟಿದ್ರು ಅದು ಇಟ್ಕೊಳ್ಬೇಕಾಗ್ಯದ. ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಸದಾ ಸಿದ್ಧ ಇದೆ. ಈ ವರ್ಷ ವಿಶೇಷ ಏನಂದ್ರೆ ಅವರ ಕೆಲವೊಬ್ಬರು ಅವ್ರ ನೆನಪು ತಗೊಳ್ಳಕ್ಕೆ ಹಿಂಜರಿತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಹೋರಾಟ ಸಮಿತಿ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಅವರ ಒಂದು ಫೋಟೋ ಫಿಲಂ 371J ತಿದ್ದುಪಡಿಯ ರೂವಾರಿ ಅಂತೇಳಿ ಅವರ ಒಂದು ಫೋಟೋ ಜೊತೆ ಹೋರಾಟ ಸಮಿತಿ ಅಧ್ಯಕ್ಷರ ಫೋಟೋ ಇದೆ. ವಿಶೇಷ ಕ್ಯಾಲೆಂಡರ್ ಎಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನನಗೊಂದು ವಿಚಾರ ಬಂತು. ಯೂನಿವರ್ಸಿಟಿಯಲ್ಲಿ ಸಮಯ ಕೊಟ್ಟರು ಕೂಡ ಅವರು ಒಬ್ಬರು ವಕೀಲರು ಇದ್ದರು, ಇಲ್ಲಿ ಸಂಘ ಸದಸ್ಯರಿದ್ದರು. ಪ್ರಥಮ ಬಾರಿಗೆ ಅವರ ನಾವು ಕ್ಯಾಲೆಂಡರ್ ಬಿಡುಗಡೆಯನ್ನ ಉಚಿತ ಅಂದ್ರೆ ನಮ್ಮ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು ಕೊಂಡಾಗ ಬಿಚ್ಚು ಮನಸ್ಸಿನಿಂದ ಅವರು ಆಗಲಿ ಅಂತ ಹೇಳಿ ಮಾತಾಡಿದ್ದಾರೆ. ಇದಕ್ಕೆ ನಮ್ಮ ಪದಾಧಿಕಾರಿಗಳು ಒಮ್ಮತರಿಂದ ನಾವು ಬೇರೆ ಯಾರು ಕರೆಯೋದಾರ ನಮ್ಮ ಪದಾಧಿಕಾರಿ ನಮ್ಮ ಅಧ್ಯಕ್ಷರೇ ನಾವು ಸುಪ್ರೀಂ ನಮ್ಮ ವಕೀಲ ಸಂಘದ ಅದಕ್ಕೆ ನಾವು ಯಾರು ಬೇರೆಯವರಿಗೆ ನಮ್ಮ ಸಂಘಕ್ಕೆ ಬರ ಮಾಡ್ಕೊಡೋದಿಲ್ಲ ಅಂತ ಹೇಳಿ ತಂದಾಗ ಅವರು ಈಗಾಗಲೇ ನಮ್ಮ ಹಿರಿಯ ವಕೀಲರು ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಎಲ್ಲರೂ ನಮ್ಮ ಸಹಪಾಠಿಗಳು ಕೂಡಿ ಇದನ್ನ ರಿಲೀಸ್ ಆಗಿದೆ. ಇದು ಉದ್ದೇಶ ಅಷ್ಟೇ. ಮುಂದಿನ ದಿನದಲ್ಲಿ ರೂಪದಲ್ಲಿ ಹೋರಾಟವನ್ನು ಮಾಡುತ್ತದೆ. ಮತ್ತ ಮಾನ್ಯ ವೈಜನಾಥ್ ಪಾಟೀಲ್ ಅವರ ಕನಸು ಪೂರ ನನಸು ಮಾಡಲು ಹೋರಾಟ ಸಮಿತಿ ಪಂಕಕ್ಕೆ ನಿಂತಿದೆ. ಈ ನಿಟ್ಟಿನಲ್ಲಿ ನಾವು ವಿಸ್ತಾರ ಮಾಡ್ತಾ ಇದ್ದೀವಿ. ಮತ್ತೊಬ್ಬ ಪ್ರಭಾವ ಸ್ವಾಮಿಗಳನ್ನ ಈ ಸಮಿತಿಯ ಗೌರವಾಧ್ಯಕ್ಷರ ಶಿಖರದಲ್ಲಿ ಆಗ್ತಾ ಇದೆ. ಒಂದಿಬ್ಬರು ಸ್ವಾಮಿಗಳನ್ನು ಕಲ್ಯಾಣ ಕರ್ನಾಟಕ ಪ್ರಭಾವಿ ಸ್ವಾಮಿಗಳು ಮತ್ತು ನುರಿತ ಹಿರಿಯ ವಕೀಲರ ಸಲಹೆ ಸೂಚನೆಗಳು ಮತ್ತೆ ತೆಲಂಗಾಣ ರೂಪದಲ್ಲಿ
ಏನಾದ್ರು ಕಾನೂನು ನಮ್ಗೆ ಒಕ್ಕಲಿಗರ ದೊಡ್ಡ ಜವಾಬ್ದಾರಿ ಇದೆ. ಅವಾಗ ಲಾ ಬೇಕಾಯ್ತಂದ್ರೆ ಯಾರು ಮಾಡೋದಿಲ್ಲ. ಮತ್ತು ನಾವು ಒಕ್ಕಲಿಗರ ಸಮಾಜಕ್ಕೆ ಆಗಿರ್ತೀವಿ. ನಮ್ಮ ತಿಳಿದು ಇರ್ತದೆ ಕಾನೂನಲ್ಲಿ ಯಾವ ಅರ್ಥಗಳು ಆ ನಿಟ್ಟಿನಲ್ಲಿ ಹೋರಾಟ ಸಮಿತಿ ಮುಂದುವರೆದಿದೆ. ಇವತ್ತೆಲ್ಲ ನಮ್ಮ ಎಲ್ಲ ಒಕ್ಕಲಿಗ ಸಂಘದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರಿಗೂ ಪ್ರಧಾನ ಕಾರ್ಯದರ್ಶಿಗಳಿಗೂ ಮಲ್ಲಿಕಾರ್ಜುನ ಪರ್ವ ಅವರು ಕೂಡ ಅವ್ರ ಜೊತೆ ಇದ್ದವರು. ಇಂಥ ಸಂದರ್ಭದಲ್ಲಿ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಸಂಭ್ರಮ ನಮ್ಗೆ ಹೊಸ ವರ್ಷ ಆಚಾರ ಅಂದರೆ ನಮ್ಗೆ 371 ಜಾರಿ ಮಾಡಿದ್ವಿ. ಅದು ಬಿಟ್ಟು ನಾವೇನು ಹೊಸ ಆಚರಣೆ ಮಾಡೋದಿಲ್ಲ. ನಾವು ಕ್ಯಾಲೆಂಡರ್ ಡೇ ಅಂತ ತಿಳ್ಕೊತೀವಿ ಅವ್ರಿಗೆ. ಬಟ್ ಈ ಜಾರಿ ಬಂದು ನಮ್ಮ ಭಾಗ ಕಲ್ಪವೃಕ್ಷ ಇದೆ, ಅದು ನಾವು ಇಟ್ಕೊಳ್ಬೇಕು. ಅದು ವಿಶೇಷವಾಗಿ ಗೊತ್ತಿರೋದು ನಮ್ಮ ಮೇಲೆ ಇಲ್ಲಿ ನಮ್ಮ ಎಲ್ಲ ಹಿರಿಯ ವಕೀಲರು ಈ ಕೃಷ್ಣ ಸರ್ವರ ಬರಬೇಕು. ಆ ರೀತಿ ನಮ್ಮ ಮಲ್ಲಿಕಾರ್ಜುನ ಪರ್ವ ಸರ್ ಈ ನಿಟ್ಟಿನಲ್ಲಿ ಒಂದು 2 ಬಿಟ್ಸ್ ಕೊಡಬೇಕಂತ ನಾವು ಅಂದರೆ ಈ ನಮ್ಮ ಏರಿಯಾಕ್ಕೆ ಅವರು ಏನು ಕೊಡುಗೆ ಕೊಟ್ಟಾರ, ಏನು 371 ಇದನ್ನು ಸವಲತ್ತು ಸಿಗಬೇಕು. ಅದನ್ನು ಎಲ್ಲ ಜನ ಸರಿಯಾಗಿ ಸದುಪಯೋಗ ಮಾಡಬೇಕು. ಅದನ್ನು ಕಡಿಮೆ ಫೈಟ್ ಮಾಡಬೇಕು. ಅದು ಮೇನ್ ಇದು ಮಹತ್ವದ ಮಾತು. ಅದು ಇಲ್ಲದೆ ಹೋದ್ರೆ ಏನು ಅರ್ಥನೇ ಹೊರಲ್ಲ. ಅವ್ರು ಪಾಪ ಫೈಟ್ ಮಾಡಿ ಏನೇನೋ ಮಾಡಿ ಅರ್ಥ ಮಾಡ್ಬೇಕಾದ್ರೆ ನಾವು ಜನರು ನಮ್ಮ ಈ ಏರಿಯಾ ನಮ್ಮ ಸ್ವತಂತ್ರ ಸ್ಟೇಟ್ ಅಂತ ಹೇಳಿ ಅವ್ರು ಫೈಟ್ ಮಾಡೋದು ಎಷ್ಟೋ ಜನ ಅವ್ರಿಗೆ ಹೋಗ್ತಾರೆ. ಅಂದ್ರೂ ಅವ್ರು ಏನೋ ಕೇರಳ ಅಂದಾಗ ಬರಾಬರ್ ಫೈಟ್ ಮಾಡೋದು. ಅದನ್ನು ಉಪಯೋಗ ನಾವು ಮುಂದಿನ ಜನರೇಷನ್ ಯಾವುದೇ ಜಾತಿ ಅವರು ಆ ಜಾತಿ ಆಧಾರದ ಅದಕ್ಕೆ ಉಪಯೋಗ ತಗೊಂಡು ಅದು ಭಾಳ ಮಾತ್ರ ಅವ್ರು ಫೈಟ್ ಮಾಡಿದ್ರು ಅರ್ಥ ಮಾಡಿ ಫೈಟ್ ಮಾಡಿ ಪ್ರಮುಖ ರಾಜಕಾರಣಿಗಳು ಮತ್ತು ಧೀಮಂತ ನಾಯಕರು ಒಂದು ಮಾತನಾಡಬೇಕಾದ್ರೆ ಈ ಭಾಗದ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಹೇಳ್ಬೋದು. ಧನ್ಯವಾದ ಕರ್ನಾಟಕ ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ನಾವು ಹೇಳ್ಬೋದು. ಯಾವ ಕಾರಣಕ್ಕಾಗಿ ಅವರು ಈ ಭಾಗದ ಅಭಿವೃದ್ಧಿಗಾಗಿ ತಮ್ಮ ಜೀವನದ ಸುಖವನ್ನು ನೋಡದೆ ಈ ಭಾಗದ ಅಭಿವೃದ್ಧಿಗಾಗಿ 1983ರಲ್ಲಿ ರಾಮಕೃಷ್ಣ ಹೆಗಡೆಯವರಲ್ಲಿ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ದಾಗ ಈ ಭಾಗದ ಅಭಿವೃದ್ಧಿಗೆ ಅವರು ಸವಲತ್ತನ್ನು ಕೇಳಿದಾಗ ಅದು ಸಿಗಲಿಲ್ಲ. ಆ ಸಂದರ್ಭದಲ್ಲಿ ಆ ಮಿನಿಸ್ಟರ್ ರಾಜೀನಾಮೆ ಕೊಟ್ಟು ಹೋರಾಟದಂಥ ಮಹಾ ಧೀಮಂತ ನಾಯಕರು. ಅಂಥ ಒಂದು ನಾಯಕರು ಈ ದಿಟ್ಟ ಹೋರಾಟದಿಂದ ಸುಮಾರು 18-20 ವರ್ಷಗಳ ಹೋರಾಟದ ಸತತ ಹೋರಾಟದಿಂದ ಈ ಒಂದು 371 ಜೆ ಅಂತಕ್ಕಂಥದ್ದು ನಮ್ಮ ಭಾಗಕ್ಕೆ ಬಂದಿರತಕ್ಕಂಥದ್ದು. ಇವಾಗ ಏನಾಗಿದೆ, ಆ ಒಂದು ಸಂಪೂರ್ಣವಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಅದು ಸಂಪೂರ್ಣವಾಗಿ ಅನುಷ್ಠಾನ ಆಗಬೇಕಾದ್ರೆ ಈ ಹೋರಾಟಗಳು ಬಹಳ ಅನಿವಾರ್ಯ. ನಾವೆಲ್ಲರೂ ಅವರು ಹಾಕಿಕೊಟ್ಟಕ್ಕಂಥ ಮಾರ್ಗದಲ್ಲಿ ಅವರ ಉದ್ದೇಶಗಳಿಗೆ ನಾವು ಬಲವನ್ನು ಕೊಟ್ಟು ಇದೇ ರೀತಿ ನಾವು ಚಳವಳಿ ಮಾಡಿದಾಗ ಮಾತ್ರ ಆ ಒಂದು ಅದರ ಉದ್ದೇಶ ಪರಿಪೂರ್ಣ ಇಂಪ್ಲಿಮೆಂಟ್ ಆಗ್ತದೆ. ನಾನು ಈ ಸಂದರ್ಭದಲ್ಲಿ ಯೋಚನೆ ಮಾಡಲಿಕ್ಕೆ ಸ್ಟೇಟ್ನಲ್ಲಿ ತುಂಬ ಕೊನೆ ನಮ್ಮೆಲ್ಲರಿಗೂ ಕನಸಿತ್ತು ಇಲ್ಲಿ ಹೈಕೋರ್ಟ್ ಆಗಬೇಕು, ಹೈಕೋರ್ಟ್ ನಾವು ಸಮೀಪ ಇರಬೇಕಂತೇಳಿ. ಅದು ಒಂದು ಆ ಕ್ಯಾಲೆಂಡರ್ ಉದ್ದೇಶ ಮಾತ್ರ ಜಸ್ಟ್ ನಮ್ಗೆ ಲಿಪಿ ಬಗ್ಗೆ ಒಂದು ತಿಂಗಳು 371 ಜಾರಿ ಆಗಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಆಯಿತು. ಅದು ಮನಮನೆಗೆ ಮುಟ್ಟಬೇಕು ಇದು ವಿಚಾರ ಅಂತ ಧನ್ಯವಾದ. ಎಲ್ಲ ಕ್ಯಾಲೆಂಡರ್ ಅಂತ ಮನೆಯಲ್ಲಿ ಹಚ್ಕೋಬೇಕು, ಹಚ್ಕೊಂಡೆ ಮಾತ್ರ ನೋಡಬೇಕು ಕ್ಯಾಲೆಂಡರ್